3 ವಾರಗಳ ಕಾಲ ವಿಧಾನಸಭಾ ಅಧಿವೇಶನವನ್ನ ಸರ್ಕಾರದ ತಪ್ಪುಗಳನ್ನ ಎಳೆ ಎಳೆಯಾಗಿ ಬಿಡಿಸುವಂತ ಕೆಲಸವನ್ನ ವಿರೋಧ ಪಕ್ಷವಾಗಿ ನಾವು ಮಾಡಿದಿರಿ. ಈ ಖಾತೆಯಲ್ಲಿ ಲಂಚದ ಸವಾಲನ್ನ ಹಾಕಿದ್ರು ಸರ್ಕಾರ. ಆ ಲಂಚದ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿರೋದನ್ನ ಪ್ರೂವ್ ಮಾಡಿದಿರಿ. ಮಾಡಿದಂತ ಅಧಿಕಾರಿಯನ್ನ ಈಗಾಗಲೇ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಅದೇ ರೀತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮೊದಲ ಬಾರಿಗೆ ಒಂದು ದೊಡ್ಡ ವಿಶೇಷ ಚರ್ಚೆಯನ್ನಾಗಿತ್ತು. ಸುಮಾರು ನಮ್ಮೆಲ್ಲ ಬೆಂಗಳೂರು ಶಾಸಕರು ಆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು. ಅದೇ ರೀತಿ ಬಡ್ಜೆಟ್ ಅಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಡ್ಜೆಟ್ ಸಾಲದ ಕೂಪದಲ್ಲಿ ಇಡೀ ರಾಜ್ಯದ ಜನತೆ ಮೇಲೆ ಸಾಲದ ಹೊರೆಯನ್ನ ಏರಿಸಿರೋದ್ರ ಬಗ್ಗೆ ಸರ್ಕಾರ ಮಾಡಿರೋ ತಪ್ಪುಗಳನ್ನ ಎಳೆ ಎಳೆಯಾಗಿ ಬಿಡಿಸಿದಿರಿ. ನಾವು ಕೂಡ ಸರ್ಕಾರ ತಪ್ಪುಗಳು ಒಪ್ಕೊಳ್ಳೋ ರೀತಿ ನಮ್ಮ ಹೋರಾಟ ವಿಧಾನಸಭೆಯಲ್ಲಿ ಈ ಅಧಿವೇಶನದಲ್ಲಿ ಬಹಳ ಯಶಸ್ವಿಯಾಗಿದೆ. ಅದೇ ರೀತಿ ಫ್ಲೈಯಿಂಗ್ ಸ್ಕೂಲ್, ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಅನ್ನ ಪರಭಾರೆ ಮಾಡಕ್ ಹೊರಟಿದ್ರು. ಅದನ್ನು ಕೂಡ ನನ್ನ ಹೋರಾಟ, ಬಿಜೆಪಿಯ ಹೋರಾಟದ ಫಲವಾಗಿ ಇವತ್ತು ಫ್ಲೈಯಿಂಗ್ ಸ್ಕೂಲು ಸಹ ಉಳಿದಿದೆ. ಅದೇ ರೀತಿ ಫಾರೆಸ್ಟ್ ಜಮೀನ್ ಸಂಬಂಧಪಟ್ಟಂತೆ ಒತ್ತುವರಿ ಆಗಿರೋದನ್ನ ಬೆಂಗಳೂರಲ್ಲಿ ಉಳಿಸ್ಕೊಬೇಕು ಅನ್ನೋದ್ರ ಬಗ್ಗೆನೂ ನಾನು ಇವತ್ತು ಚರ್ಚೆ ಮಾಡಿದ್ದೀನಿ. ಅಂದ್ರೆ ಈ ಅಧಿವೇಶನದಲ್ಲಿ ನಾವು ಫ್ಲೈಯಿಂಗ್ ಸ್ಕೂಲು ಉಳಿಸಿದಿರಿ. ಅದೇ ರೀತಿ ಈ ಖಾತೆಗೆ ಲಂಚ ಏನು ತಗೊಂತಾ ಇದ್ರು ಅದನ್ನು ತಡೆಗಟ್ಟುವಂತ ನಿಯತ ಮಾಡಿದಿರಿ. ಅದೇ ರೀತಿ ಮೈಸೂರು ಸಿಲ್ಕ್ ಫ್ಯಾಕ್ಟರಿ ಏನಿದೆ ಅದನ್ನ ಉಳಿಸುವಂತ ಹೋರಾಟದಲ್ಲೂ ಕೂಡ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಿರಿ. ಟಿ ನರಸೀಪುರ ಅದನ್ನು ಕೂಡ ಸರ್ಕಾರ ತಪ್ಪಾಗಿದೆ, ನಾವು ತಿದ್ದುಕೊಂತೀರಿ, ಇನ್ನ ಮುಚ್ಚಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಈ ಎಲ್ಲ ವಿಚಾರಗಳು ಇವತ್ತು ಬಿಜೆಪಿಗೆ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡಿದ್ದೀವಿ. ಈ ಅಧಿವೇಶನದಲ್ಲಿ ಏನೇನು ವಿಚಾರ ಚರ್ಚೆ ಮಾಡಿದಿರೋ ಎಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಿಸುವಂತ ಕೆಲಸವನ್ನ ಮಾಡಿದಿರಿ. ಸರ್ಕಾರಕ್ಕೆ ಎಲ್ಲೆಲ್ಲಿ ಕಿವಿ ಹಿಂಡಬೇಕೋ ಆ ಕಿವಿ ಹಿಂಡೋ ಕೆಲಸವನ್ನ ಮಾಡಿ ಸರ್ಕಾರ ಮಾಡ್ತಾ ಇರುವಂತ ಜನಗಳಿಗೆ ಮಾಡ್ತಾ ಇರೋ ದ್ರೋಹವನ್ನ ಜನಗಳ ಮುಂದೆ ಇಡುವಂತ ಕೆಲಸವನ್ನ ವಿರೋಧ ಪಕ್ಷ ನಾವು ಮಾಡಿದಿರಿ. ಅದೇ ರೀತಿ ಬಡ್ಜೆಟ್ ಸಾಲ 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 ಪ್ರತಿ ವರ್ಷನೂ ಕೂಡ ಸಾಲ ಮಾಡಿದ್ದಾರೆ. ಈ ವರ್ಷನೂ ಕೂಡ 1,32,00,000 ಸಾಲ ಮಾಡಿದ್ದಾರೆ. ಮುಂದಿನ ವರ್ಷನೂ ಕೂಡ 1.5 ಕೋಟಿ ಸಾಲ ಮಾಡ್ತಾರೆ. ಅಂದ್ರೆ ಈ ಸರ್ಕಾರ ಸಾಲ ಮಾಡೋದ್ರಲ್ಲಿ ನಿಸ್ಸೀಮರು, ಅಭಿವೃದ್ಧಿ ಮಾಡೋದ್ರಲ್ಲಿ ಶೂನ್ಯ ಅನ್ನೋದನ್ನ ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ಪ್ರತಿಪಾದನೆಯನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.